ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾವು ಹೋಗ್ತೀವಿ ಪುಷ್ಪಗಿರಿ ಬೆಟ್ಟ. ಸೊ ನಾನು ಮತ್ತೆ ಫ್ರೆಂಡ್ ಹೋಗ್ತಿರೋ ಮಳೆ ಬರೋ ಥರ ಇತ್ತು. ಪುಷ್ಪಗಿರಿ ಬರುತ್ತೆ ಮಳೆ ಇಲ್ಲ. ಸೊ ಯಾವ ರೂಟು ಅಂತ ಕೇಳಿದ್ರೆ ಮಾದಾಪುರ ರೂಟು. ಒಂದಾಗಿ ಒಂದು ಶಾರ್ಟ್ಕಟ್ ರೂಟ್ ಇದೆ, ಸೋಮವಾರಪೇಟೆ ಹೋಗ್ತಿರೋದು. ಸೊ ನಾವು ಮನೆಯಾಗ ಹೋಗ್ತಿದ್ದೀವಿ. ಈಚಿಂದಾಗ ಹೋಗು. ಸೊ ಈ ರೂಟ್ ಬಂದು ಸೋಮವಾರಪೇಟೆಗೆ ಶಾರ್ಟ್ಕಟ್ ಇರೋದೈತಾ. ರೋಡಿಂದ ನಾವು ಹಿಂಗೆ ಬಂದು ಸೋಮವಾರಪೇಟೆ ರೋಡ್ ಇದು. ಸೋಮವಾರಪೇಟೆಗೆ ರೀಚ್ ಆದ. ಸೋಮವಾರಪೇಟೆ ರೀಚ್ ಆಗಿಲ್ಲ, ಆ ರೋಡಿಗೆ ರೀಚ್ ಆದ. ಸೋಮವಾರಪೇಟೆಗೆ 20 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ. ಸೊ ನಮ್ಮ ಗಾಡಿಯಲ್ಲಿ ನೋಡಿದ್ರೆ ಫ್ಯೂಲು ತುಂಬ ಕಮ್ಮಿ ಇದೆ. ಸೊ ಸ್ಟೇಷನ್ಗೆ ಹೋಗಬೇಕು, ಫ್ಯೂಲ್ ಹಾಕೋಬೇಕು. ಅದೇ ವೀಡಿಯೋದಲ್ಲಿ ನಿಮಗೆ ಎಕ್ಸಾಸ್ಟ್ ಹಾಕಿಸ್ಬೇಕು. ಸೊ ನಾವು ಸೆಕೆಂಡ್ ಸರ್ವಿಸ್ ಆಗಿ ಥರ್ಡ್ ಸರ್ವಿಸ್ ಮೂರು ಸರ್ವಿಸ್ ಮುಗಿಸ್ತೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ 3 ಸರ್ವಿಸ್ ಮುಂದೆ ಚೆನ್ನಾಗಿರುತ್ತೆ. ಒಂದೇ ಸರ್ವಿಸ್ ಆಗಿರೋದು ಗಾಡಿ ನೀವು ನೋಡ್ಬೋದು. ಬರೀ 2000 ಓಡಿದೆ. ಇಷ್ಟು ದಿನ ಬರೀ ನಾನು ಡ್ಯೂಟಿಗೆ ಮಾತ್ರ ಯೂಸ್ ಮಾಡ್ತಿದ್ದೆ. ಇವಾಗ ಲಾಂಗ್ ಹೋಗ್ತಿರೋದು ಇದರಲ್ಲಿ. ಸೊ ಹಂಗಾಗಿ ನೋಡುವ ಇವತ್ತು ಪುಷ್ಪಗಿರಿ ಬೆಟ್ಟ ಯಾವ ಥರ ಕಾಣ್ತದೆ ಅಂತ. ಸೊ ನಾನು ಹೋಗಿದ್ದೆ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ನಾನು ಮಲ್ಲಲ್ಲಿ ಫಾಲ್ಸ್ ಕಂಡ ಹೋಗಿದ್ದೀನಿ ಆಯಿತಾ. ಅದ್ರ ಹೋಗಿಲ್ಲ. ನನಗೂ ಹೋಗ್ಬೇಕಂದ್ರೆ ತುಂಬ ಆಸೆ ಇತ್ತು. ಸೊ ಆಸೆನ ನಾನು ಅಲ್ಲಿ ಸೇರಿ ಇವತ್ತು ಪೂರೈಸ್ತಾ ಇದ್ವಿ. ವ್ಯೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಆ ವ್ಯೂಗೋಸ್ಕರ ನಾವು ಹೋಗ್ತಿರೋದು. ಸೊ ವ್ಯೂ ಫುಲ್ ಇರಿಟೇಷನ್ ಅಲ್ಲ, ಕ್ಲೌಡಿ ವೆದರ್ ಇರ್ಬೋದು ಅಂತ ನಾನು ಅನ್ಕೊತೀನಿ. ನೋಡುವ ಯಾವ ಥರ ಕಾಣ್ತಿದೆ ಅಂತ. ಆಲ್ಮೋಸ್ಟ್ ಒಂದು 30-40% ನಾವು ಬಂದಿದ್ದೀವಿ. ಒಂದು 50%. ವೆದರ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಕೂರ್ಗ್ನ ಎಲ್ಲ ಲೈಕ್ ಮಾಡೋದೇ ಇದಕ್ಕೋಸ್ಕರ, ಈ ವೆದರಿಗೋಸ್ಕರನೇ ಎಲ್ಲರೂ ಕೂರ್ಗ್ನ ಲೈಕ್ ಮಾಡ್ತಿರೋದು ಆಯಿತಾ.
ಡ್ಯೂಟಿ ಇತ್ತು. ಸೊ ಡ್ಯೂಟಿ ಮುಗಿಸಿ ಇಷ್ಟೊಂದು ಚೆಕ್ಔಟ್ ಆದರು. ಸೊ 2 ದಿನ ಸ್ಟೇ ಗೆಸ್ಟ್ ಇದ್ದಿದ್ದು. ಅದಾದಮೇಲೆ ಸ್ವಲ್ಪ ಫ್ರೀ ಆಯಿತು. ಸೊ ಹಂಗಾಗಿ ನಾನು ಇವ್ರು ಹೊರಟಿದ್ದು. ಇನ್ನೂ ಸೋಮವಾರಪೇಟೆಗೆ ಇಲ್ಲಿಂದ 9 ಕಿಲೋಮೀಟ್ರ್ ಇದೆ. ಸೋಮವಾರಪೇಟೆ ಹೋಗೋಕ್ಕಿರಲ್ಲ ಅಂತ ಅನಿಸುತ್ತೆ, ನೋಡುವ. ಫ್ಯೂಲಿಗೆ ಅಂತೇಳಿ ಬಂದು ಇಲ್ಲಿ ಫ್ಯೂಲ್ ಸ್ಟೇಷನ್ ಫ್ಯೂಲ್ ಹಾಕಿ ಆಯಿತು. ಸೊ ಇನ್ನು ಪುನಃ ಹೊರಡಬೇಕು ಹಿಂಗೆ ಮುಂದೆ, ನೋಡುವ. ಅಲ್ಲಿಂದಲೇ ಇಲ್ಲಿಗೆನಾ? ಎಸ್ ಫ್ರೆಂಡ್ಸ್, ನಾವು ಅರ್ಧ ತಲುಪೋದು ಆಯಿತಾ. ಇನ್ನೊಂದು 15-16 ಕಿಲೋಮೀಟ್ರ್ ಇದೆ. ಸೊ ಹೆವಿ ಮಳೆ ಬಂತು. ಹಂಗೆ ನಾನು ಅರವಿಂದ್ ಗಾಡಿ ಸೈಡಿಗೆ ಹಾಕೋದು ಆಯಿತಾ. ಸೊ ಮಳೆ ನಿಂತಂಗಿದೆ, ನಾವು ರೈಡ್ನ ಕಂಟಿನ್ಯೂ ಮಾಡುವ. ವ್ಯೂ ನೋಡಿ ಫ್ರೆಂಡ್ಸ್. ತುಂಬ ಹೋಗಬೇಕು, ತುಂಬ ಅಂದರೆ ಇನ್ನೊಂದು 14-15 ಕಿಲೋಮೀಟ್ರ್ ಹೋಗಬೇಕು. ಆಲ್ಮೋಸ್ಟ್ 75% ತಲುಪುತ್ತಲ್ಲ ಅರವಿಂದ್. ನಾನು ಸ್ವಲ್ಪ ಬೆಟ್ಟ ನೋಡಿ ಸೇರಿ ರಸಬಿ ಇದೆಯಾ ಶಾಂತಲ್ಲಿ? ಇದೆಲ್ಲ ಕೇಳಿದ್ದೀನಿ ಅಲ್ಲ, ಶಾಂತಲ್ಲಿ ಇತ್ತಲ್ಲ.
ಅವ್ರು ಹೇಳಿ 15 ಕಿಲೋಮೀಟ್ರ್ ಆಯ್ತಾ? ಇಲ್ಲಲ್ಲ. ಸೊ ರೂಟ್ ಕನ್ಫ್ಯೂಸ್ ಆದಾಗ ಅಲ್ಲೊಬ್ಬನ ಕೇಳಿದ್ರು. ಅವ್ರು ಹೇಳಿದರು ಶಾಂತಲ್ಲಿಗೆ ಹೋಗಿ, ಶಾಂತಲ್ಲಿನ ಹೋಗಿ ಯಾರನ್ನಾದ್ರು ವಿಚಾರಿಸಿ ಅಂತ. ಸೊ ಅವ್ರು ಹೇಳಿದ್ರು ಶಾಂತಲ್ಲಿ ತಲುಪಿದೆ. ಇದೇ ರೂಟ್ ಕಾಣುತ್ತೆ. ರೋಡ್ ಮಾತ್ರ ಕ್ರೇಜಿ ಆಗಿದೆ. ಎಂತ ರೋಡ್ ಆಯ್ತು. ಮ್ಯಾಪ್ ತೆಗೆದು ನೋಡ್ರಿ ಒಂದ್ಸತಿ. ಮ್ಯಾಪ್ ಬೇರೆ ಡೌನೇ ಸಿಗ್ತಾ ಉಂಟು. ಬೆಟ್ಟ ಹತ್ಬೇಕಾಗಿದ್ದಲ್ಲ ನಾವು. ಉಂಟು ಅಯ್ಯಯ್ಯೇ. ಸರಿ ರೂಟಾ? ರೂಟ್ ಸರಿ ಉಂಟಾ ಅಂತ. ನೆಟ್ವರ್ಕ್ ಇಲ್ವಾ? ಜಿಲ್ಲೆಯ ಬಂಡಿ ಇದೇನಾ? ಇದು ಯಾವುದೋ ಇದ್ರೊಳಗೆ ಬಂದ್ವಾ ಅಂತ ನಾವು. ಅಲ್ಲ, ಅವ್ರನ್ನ ಕೇಳು ಪುಷ್ಪಗಿರಿ ಬೆಟ್ಟಕ್ಕಿದ್ದಾರೆ ಅಂತ. ಹಿಂದಿಯವ್ರ ತರ ಉಂಟು ಅವ್ರಿಗೆ ಅಂತ ಬಂದಿದ್ಯಾ? ಎಲ್ಲಿ ಮಲ್ಲಳ್ಳಿ ಫಾಲ್ಸ್? ಪುಷ್ಪಗಿರಿ ಬೆಟ್ಟ ಹಿಂಗೆ ಇಲ್ಲಿ ಲಾಸ್ಟಲ್ಲಿ. ಈ ಸಕಲೇಶ್ಪುರಕ್ಕೆಲ್ಲ ಹೋಗುತ್ತೇನೋ? Guys, finally we reached ಅಂತೇಳಿ ಅನ್ಕೊಳ್ತೀನಿ. ಸೊ ಕೆಳಗೆ ವ್ಯೂ ಮಾತ್ರ ಚಿತ್ರಣ ಆಗಿದೆ ಆಯ್ತಾ. ಮೇ ಬಿ ಇಲ್ಲೇ ಪಾರ್ಕಿಂಗ್ ಮಾಡಬೇಕು ಅನಿಸುತ್ತೆ. ನೋಡಿ ಗಾಯ್ಸ್, ನಾವು ತಲುಪೋದು ಪುಷ್ಪಗಿರಿ ಬೆಟ್ಟಕ್ಕೆ. ಸೊ ಗಾಡಿ ಇಲ್ಲೇ ಪಾರ್ಕ್ ಮಾಡ್ಕೊಳ್ಳೋಣ ನಾವು. ನಿಮಗೆ ವ್ಯೂ ತೋರಿಸ್ತೀನಿ, ಫುಲ್ ವ್ಯೂ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ.
ಪುಷ್ಪಗಿರಿ ಬೆಟ್ಟಕ್ಕೆ ವ್ಯೂ ನೋಡಿ ಗಾಯ್ಸ್ ಮಸ್ತಾಗಿದೆ ಆಯಿತಾ. ಸೊ ಆಚೆನೂ ಸ್ವಲ್ಪ ವ್ಯೂ ಇದೆ, ನಾನು ಅದನ್ನ ತೋರಿಸ್ತೀನಿ, ಹಂಗೆ ತೋರಿಸ್ಕೊಂಡು ಹೋಗುವ. ಸೊ ನಾನು ಅಲ್ಲಿಂದ ಬರೋತ್ತಿಗೆ ಆನ್ ಮಾಡ್ಕೊಳಕ್ಕೆ ಮರ್ತೋಯ್ತು ನನಗೆ. ಬೆಟ್ಟ ಹತ್ತಿದ್ದೀವಿ ಫ್ರೆಂಡ್ಸ್. ಸೊ ಅಲ್ಲಿಂದ ಒಳ್ಳೆ ವ್ಯೂ ಇದೆ ಆಚೆಗೆ. ಸೊ ಅಲ್ಲಿ ಮೇಲೆ ಹೋಗುವ. ದಾರಿ ಇಲ್ಲ ಕಣೋ ಇದರಲ್ಲಿ, ದಾರಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬಾ ಆಗಿರ್ತದ ಇರ್ಬೋದಲ್ಲ. ಸೊ ನಾವಿಬ್ಬರೇ ಬಂದಿದ್ದು, ನಮ್ಮ ಅರವಿಂದ್ ಮಾತ್ರ. ಎಷ್ಟು 45 ಕಿಲೋಮೀಟ್ರ್ ಆಯ್ತಲ್ಲ. ನಿಧಾನ ಬೇಕಾಗಿದ್ದು, ಇನ್ನೂ ಮೇಲೆ ಹೋಗುವ. ಅರವಿಂದ್ ಬರ್ತಿದ್ದಾನೆ ಹಿಂದೆ. ಮಜಾ ಇಲ್ಲಿ ನೋಡು. ಕ್ರೇಜಿಯಾಗಿ ಆಗಿದೆ ಫ್ರೆಂಡ್ಸ್. ಗಿಡ ಕಾಡು ಗಿಡ ಆಯಿತಾ, ಎಂಥ ಗಿಡ ಅಂತ ಗೊತ್ತಿಲ್ಲ, ನೋಡೋಕೆ ಮಾತ್ರ ಚೆನ್ನಾಗಿದೆ. ಇಲ್ಲೊಂದಿದೆ ಮನೆ ಮುಂದೆ ನಟ್ರೆ ಸಾಕಾಗಿ ಇರುತ್ತೆ. ಇದು ಡಿಫ್ರೆಂಟಾಗಿ ಸಾಕಾದಾಗ ಉಂಟಲ್ಲದು. ಬಂದ ದಾರಿಯೇ ಮರ್ತೋಯ್ತಲ್ಲ. ನೀವು ಹೇಳಿದ್ರೆ ನಾವು ಕರೆಕ್ಟಾಗಿ ಬಂದಿದ್ದೀವಿ, ಹಂಗೆಲ್ಲ. ಅಬ್ಬೋ ಬಿದ್ರೆ ಸೀನೆ. ಎನ್ನೆಸ್ಬಿಡಿ. ಇದು ನಮ್ಮನ್ನು ಕರ್ಕೊಂಡ್ಬಂದಿತ್ತು ಈ ಜಾಗಕ್ಕೆ ಗುರು. ಪ್ಲೇಸ್ ಮಾತ್ರ ನಮ್ಮ ಅದೃಷ್ಟಕ್ಕೆ ಸನ್ಲೈಟ್ ಬೇರೆ ಉಂಟು ಇವತ್ತು. ಪುಷ್ಪಗಿರಿ ಟ್ರಿಪ್ ಮುಗೀತು ಫ್ರೆಂಡ್ಸ್. ಸೊ ರಿಟರ್ನ್ ಹೋಗ್ತಿದ್ದೀವಿ. ಸೊ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಪ್ಲೇಸಿಗೆ ಹೋಗುವ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ, ನಿಮಗೆ ಖುಷಿ ಆಯಿತು ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು 3 ವೀಡಿಯೋಸ್ ಹಾಕ್ತೀನಿ. ಸೊ ನಮ್ಮ ಕೂರ್ಗೋದು ತುಂಬ ಪ್ಲೇಸ್ ಇದೆ, ಎಲ್ಲ ಪ್ಲೇಸ್ನ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟಿಗೆ ಹೋಗುವ, ಒಳ್ಳೊಳ್ಳೆ ಪ್ಲೇಸಿಗೆ ಹೋಗುವ. ಸೊ ನಮ್ಮ ಕ್ವೀನ್ ಜೊತೆ ನೆಕ್ಸ್ಟ್ ರೈಡ್ ಇದು ಮಾಡಿ ನೋಡುವ.